ಎಡಿಷನ್ ನಡೀತಾ ಇದೆ. ಇದು ಬಂದು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ನೆಕ್ಸ್ಟು ಮಲ್ಯ ಹಾಸ್ಪಿಟಲ್ ವಿಠಲ್ ಮಲ್ಯ ರೋಡ್ ನಡೀತಾ ಇದೆ. ಇದರ ಉದ್ದೇಶ ಏನಂದರೆ ಸೀನಿಯರ್ ಸಿಟಿಸನ್ಸ್ ಆದಂಥವರು 60 ವಯಸ್ಸಾದವರು ಹಿರಿಯರು ಬಂದು ಈ ಇವೆಂಟಲ್ಲಿ ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ. ಆವತ್ತಿನ ದಿವಸ ನಮ್ಮ ನಟರಾದಂಥ ಶ್ರೀನಾಥ್ ಅವರು, ಸಿಹಿಕೈ ಚಂದ್ರು, ವಾಸು ದೀಕ್ಷಿತ್ ಸಿಂಗರ್ ಹಾಗೂ ಸಾಯದ್ ಕಿರ್ಮಾಣಿ ನಮ್ಮ ಸ್ಪೋರ್ಟ್ಸ್ ಕ್ರಿಕೆಟ್ ಪ್ಲೇಯರ್ ಬರ್ತಾ ಇದ್ದಾರೆ. ಹಾಗೆ ಹಿರಿಯರು ಬಂದು ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಬ್ಯಾಂಡ್ ನಡೀತಾ ಇದೆ, ಹಿರಿಯರ ಬ್ಯಾಂಡ್ ಶೋ ನಡೀತಾ ಇದೆ, ಫ್ಯಾಷನ್ ಶೋ ನಡೀತಾ ಇದೆ, ಆಮೇಲೆ ಸ್ವರ್ಣ ತಂಬೋಲ ಅಂತ ಈವೆಂಟ್ ಇದೆ, ಹಾಗೆ ಲಕ್ಕಿ ಡ್ರಾ ಇದೆ. ಇದರಿಂದ 50,000ಕ್ಕಿಂತ ಮೇಲೂ ಗಿಫ್ಟ್ಗಳನ್ನು ಗೆಲ್ಬೋದು. ಹಾಗೆ ತುಂಬ ಸ್ಟಾಲ್ಸ್ಗಳಿದೆ. ಹಿರಿಯರ ಬಗ್ಗೆ ಏನು ನಡೀತಾ ಇದೆ, ಏನು ಮಾಡ್ಬೋದು ಅವರು ಅಂತ ತಿಳಿಸೋದಕ್ಕೆ ತುಂಬ ಜನ ಬಂದು ಅದನ್ನು ಅಲ್ಲಿ ಈವೆಂಟಲ್ಲಿ ಸ್ಟಾಲ್ಸ್ ಎಲ್ಲ ಇಡ್ತಾ ಇದ್ದಾರೆ. ಸೊ ಎಲ್ಲರೂ ಬನ್ನಿ, ನೀವು ಅಲ್ಲದೆ ತಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದು ಹಿರಿಯರು ಹೇಗೆ ಎಂಜಾಯ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ಬನ್ನಿ. ಅಕ್ಟೋಬರ್ 6ರಂದು ಮರೆಯದೆ ಬನ್ನಿ. ಥ್ಯಾಂಕ್ ಯು. ಮೇಡಮ್, ಹಿರಿಯ ನಾಗರಿಕರ ಮೇಲೆ ನಡೆಯುವಂಥ ಭಾವನಾತ್ಮಕ ಶೋಷಣೆ, ತಮ್ಮ ಮಕ್ಕಳಿಂದನೇ ಅಥವಾ ತಮ್ಮ ಸಂಬಂಧಿಕರಿಂದ ನಡೆಯುವಂಥ ಭಾವನಾತ್ಮಕ ಶೋಷಣೆಗಳ ಬಗ್ಗೆ ಯಾವುದಾದ್ರೂ ಅವೇರ್ನೆಸ್ಸು, ಸೊಲ್ಯೂಷನ್ಸು ಈ ರೀತಿ ಏನಾದರೂ ಕೊಡೋ ಕಾರ್ಯಕ್ರಮ ಏನಾದರೂ ಇರುತ್ತಾ ಈ ಹಬ್ಬದಲ್ಲಿ? ನಾವು ವಾರಕ್ಕೊಂದ್ಸತಿ ಯಾವಾಗಲೂ ಇಂಥ ಕಾರ್ಯಕ್ರಮಗಳನ್ನು ವಿಕಾಸವು ನಡೆಸ್ತಾ ಇದ್ದೀವಿ. ಪ್ಲಸ್ ನಮ್ಮ ಆಫೀಸ್ ಪಕ್ಕದಲ್ಲೇ ಇನ್ನೂ ಒಂದು ಆಫೀಸ್ ಓಪನ್ ಆಗಿದೆ. ಅಲ್ಲಿ ಎಲ್ಲರೂ ಬಂದರೆ ಅಲ್ಲಿ ಎಲ್ಲರಿಗೂ ನಾವು ಇದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಮೇನ್ ಬಂದು ಮೇಂಟೆನೆನ್ಸ್ ಲಾ ಅಂದರೆ ಏನು, ಹಿರಿಯರ ಹ್ಯೂಮನ್ ರೈಟ್ಸ್ ಏನಿದೆ, ಹಿರಿಯರಿಗೆ ಗೌರ್ಮೆಂಟಿಂದ ಏನು ಸಿಗುತ್ತೆ, ತಮ್ಮ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲಿ ಹೋಗ್ಬೋದು, ಲೀಗಲ್ ಇಶ್ಯೂಸ್ ಇದ್ದರೆ ಏನು ಮಾಡ್ಬೋದು, ಅದೆಲ್ಲ ತಿಳಿಸೋದಕ್ಕಾಗಿ ನಾವು ತುಂಬ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ವಾರಕ್ಕೊಂದ್ಸತಿ ಆದರೂ ಡಿಜಿಟಲ್ ಲರ್ನಿಂಗ್ ಸ್ಕ್ಯಾಮ್ಸ್ ಬಗ್ಗೆ ನಮ್ಮ ಪಾರ್ಟ್ನರ್ ಆದ ಖಯಾಲ್ ಅವರು ನಡೆಸ್ತಾ ಇದ್ದಾರೆ, ನಾವು ನಡೆಸ್ತೀವಿ. ನಮ್ಮ ಮೇನ್ ಉದ್ದೇಶ ಬಂದು ಹಿರಿಯರು ತಮ್ಮ ಹಕ್ಕನ್ನು ತಿಳ್ಕೊಬೋದು, ಮತ್ತು ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲಿ ಹೋಗಬೇಕು, ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳಿಸೋದಕ್ಕಾಗಿ ನಮ್ಮ ಸಂಸ್ಥೆ ಇದೆ.